ಓಂ ಕಾಳಿಕಾಯೇ ನಮಃ. ಓಂ ಚಂಡಿಕಾಯ ನಮಃ. ಓಂ ಕಾಳಿಕಾಯ ನಮಃ. ಓಂ ಚಂಡಿಕಾಯ ನಮಃ. ಇಲ್ಲ ಶಿವಾನಿ, ನೀನ್ ಯಾವತ್ತೂ ಯಾವುದೇ ಕಾರಣಕ್ಕೂ ಆ ಮನೆಗೆ ಹೋಗ್ಬಾರ್ದು. ಅದಕ್ಕೆ ನಾನು ಬಿಡೋದಿಲ್ಲ. ನೀಲಿ, ಆ ಮನೆಗೆ ಹೋಗೋದು ನನ್ ಕನ್ಸು. ಹಾಗಲ್ಲ ಶಿವಾನಿ, ಅಲ್ಲಿಗೆ ಹೋಗೋದಕ್ಕೆ ಇನ್ನ ಕಾಲ ಕೂಡ ಬಂದಿಲ್ಲ. ನೀನ್ ಅಲ್ಲಿಗೆ ಹೋಗೋದು ಅಪಾಯನ ತನಗ್ ತಾನೇ ಮೈ ಮೇಲೆ ಎಳ್ಕೊಂಡ್ ಹಾಗೆ. ಅಲ್ಲ, ನೀವೆಲ್ಲ ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ಆ ಮನೆಗೆ ಹಾಕಿರೋ ದಿಗ್ಬಂಧನನ ದಾಟೋ ಶಕ್ತಿ ಪಡ್ಕೊಂಡಾಗಿದೆ. ಅದೆಲ್ಲ ನಿಮ್ಗೂ ಚೆನ್ನಾಗ್ ಗೊತ್ತಿದೆ. ಆದ್ರೂ ಈಗ ಅಡ್ಡ ಬರ್ತಾ ಇದ್ದೀರಲ್ಲ. ಶಿವಾನಿ, ಆ ಮನೆಗೆ ಹೋಗಕ್ಕಿರೋ ಶಕ್ತಿನ ಪಡ್ಕೊಂಡಿರೋದು ನೀನೊಬ್ಳೆ. ನಾವ್ಯಾರು ಆ ಮನೆ ಅಂಗಳಕ್ಕೂ ಕಾಲಿಡಕ್ಕಾಗಲ್ಲ. ಅದಕ್ಕೆ ನಾವ್ಯಾರು ಬರ್ದೆ ನೀನೊಬ್ಳೆ ಅಂತಹ ಅಪಾಯ ಸ್ಥಳಕ್ಕೆ ಹೋಗೋದು ನಾಗಲೋಕದ ನಿಯಮಕ್ಕೆ ವಿರುದ್ಧ. ತ್ರಿಕಾಲ ಗುರುಗಳು ನಮ್ಮನ್ನ ಕಳ್ಸಿರೋದು ನಿನ್ನನ್ನ ರಕ್ಷಣೆ ಮಾಡಕ್ಕೆ. ಒಂದ್ ವೇಳೆ ನೀನ್ ಆ ಮನೆಗೆ ಹೋದಾಗ ನಿನ್ಗೇನಾದ್ರೂ ಅಪಾಯ ಎದುರಾದ್ರೆ ನಿನ್ನನ್ನ ಕಾಪಾಡೋದಕ್ಕೆ ನಾವ್ಯಾರು ಬರೋ ಹಾಗಿರಲ್ಲ ಪರಿಸ್ಥಿತಿ. ಅದಕ್ಕೆ ನಿನ್ನ ಮನೆಗೆ ಹೋಗ್ಬೇಡ ಅಂತ ಹೇಳ್ತಾ ಇದೀವಿ. ನೋಡಿ, ನೀವೆಲ್ಲ ಯಾರು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ನನ್ನನ್ನು ಹೇಗೆ ರಕ್ಷಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ತುಂಬಾ ಹಠ ಮಾಡ್ತಾ ಇದ್ದೆ ಶಿವಾನಿ. ಆ ಮನೆಗೆ ಹೋಗ್ಬೇಕು ಅನ್ನೋ ನಿನ್ ನಿರ್ಧಾರ ಒಳ್ಳೇದಲ್ಲ. ಕ್ಷಮೆ ಇರಲಿ. ಆ ಪರಮೇಶ್ವರ ನನ್ನ ಆದಿಶೇಷನ ನೋಡೋದಕ್ಕೆ ಒಂದು ಒಳ್ಳೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾನೆ. ಅದನ್ನ ನನ್ನ ಕಾಲಿಂದಲೇ ನಾನು ಓದಿಲ್ಲ. ಇಲ್ಲ, ನಾನು ಆ ಮನೆಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಯಾರು ನನ್ನನ್ನು ತಡಿಬೇಡಿ. ಬಾರೋ ಇಲ್ಲಿ. ಏನಪ್ಪ ಹಿಂಗ್ ಹೇಳ್ಕೊಂಡ್ ಬರ್ತಾ ಇದ್ಯಾ? ಏನ್ ವಿಷಯ? ವಿಷಯ ಇದೆ ಕಣೋ. ಸೀಕ್ರೆಟಾ? ಹ್ಞೂ ಕಣೋ, ಸೀಕ್ರೆಟೇ. ನೋಡು, ಯಜಮಾನ್ರ ರೂಮಲ್ಲಿ ಒಂದು ಕೆಂಪು ಬಟ್ಟೆಲಿ ಒಂದು ಪೆಟ್ಟಿಗೆನ ಸುತ್ತಿಟ್ಟಿದ್ದಾರೆ. ಅದ್ರ ಒಳಗಡೆ ಇರೋದನ್ನ ಎಲ್ಲಾ ರೂಮಲ್ಲೂ ಹಾಸಿಗೆ ಕೆಳಗಡೆ ಬಚ್ಚಿಟ್ಬಿಡು. ಅಂಥದ್ದೇನಪ್ಪ ಇದೆ ಅದರಲ್ಲಿ? ನಾನು ಯಜಮಾನ ಪ್ರಶ್ನೆ ಮಾಡ್ತೀನಾ? ಅಂದಮೇಲೆ ನಾನು ಮಾಡೋದಿಲ್ಲ. ಯಜಮಾನ್ರು ಆರ್ಡ್ರು ಇದಂತ ಮುಂಚೆನೇ ಹೇಳಿದ್ರೆ ಇಷ್ಟೊತ್ತಿಗೆ ಕೆಲಸನೇ ಆಗೋಗಿರೋದು. ಜಸ್ಟ್ ಅ ಮಿನಿಟ್ ಬಂದೆ. ತ್ರಿಶೂಲ್, ಅದನ್ನೆಲ್ಲ ಕಡೆ ಜೋಪಾನವಾಗಿ ಬಚ್ಚಿಡ್ಬೇಕು. ಯಜಮಾನ್ರು ಮನೆಯವ್ರು ಒಳ್ಳೇದಕ್ಕೋಸ್ಕರ ಅದನ್ನ ಪೂಜೆ ಮಾಡಿಸಿ ತರಿಸಿಟ್ಟಿದ್ದಾರೆ ಅಲ್ವಾ? ಯಜಮಾನ್ರ ಆಸೆ ನೆರವೇರಿಸೋದು ನಮ್ಮ ಕರ್ತವ್ಯ ಅಲ್ವೇನಪ್ಪ? ಬಂದೇ ಇರೋ. ಯಜಮಾನ್ರೆ, ನೀವು ಕೊಟ್ಟ ರಾಗ ನಿವಾರಕನ ತ್ರಿಶೂಲ್ ಕೈಲಿ ಕೊಟ್ಟು ಮನೇಲಿರೋ ಎಲ್ಲ ರೂಮಲ್ಲೂ ಹಾಸಿಗೆಗಳ ಕೆಳಗೆ ಯಾರಿಗೂ ಗೊತ್ತಾಗದಿರೋ ರೀತಿಲಿ ಬಚ್ಚಿಡೋದಕ್ಕೆ ಹೇಳಿದ್ದೀನಿ. ತ್ರಿಶೂಲ್ ಏನು ಕೆಲಸ ಕೊಟ್ಟರು ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಾನೆ. ನನ್ನ ಟೆನ್ಷನ್ ಅದಲ್ಲ. ಆ ಶಿವಾನಿ ಬರ್ತೋಳೋ ಇಲ್ವೋ? ನಿಮ್ಗೆ ಯಾಕೆ ಆ ಯೋಚನೆ ಯಜಮಾನ್ರೆ? ಅವ್ರು ಖಂಡಿತ ಬಂದೇ ಬರ್ತಾರೆ. ನಾನು ಅವ್ರನ್ನೇನು ಕರೆಸ್ತಾ ಇದ್ದೀನಿ ಅಂತ ನಿಂಗೆ ಗೊತ್ತಲ್ಲ? 24 ಗಂಟೆ ನಿಮ್ಮ ಜೊತೆನೇ ಇರ್ತೀನಿ. ನನಗೆ ಗೊತ್ತಿರಲ್ವಾ? ದಿಗ್ವಿಜಯ್, ಪೂಜೆ ಯಾವಾಗಲೂ ಶುರು ಮಾಡೋದು? ರೀ, ಪುರೋಹಿತರು ಪೂಜೆಗೆಲ್ಲ ರೆಡಿ ಮಾಡಿ ಬಹಳ ಹೊತ್ತಿಂದ ಕಾಯ್ತಾ ಇದ್ದಾರೆ. ಬಾಬುಜಿ, ಮುಹೂರ್ತ ಮೀರ್ತಾ ಇದೆ. ಪೂಜೆ ಸ್ಟಾರ್ಟ್ ಮಾಡಿಸೋದಾ? ಬೇಡ. ಯಾಕ್ರಿ? ನಾನು ಹೇಳೋವರೆಗೂ ಯಾವುದನ್ನು ಸ್ಟಾರ್ಟ್ ಮಾಡೋ ಹಾಗಿಲ್ಲ. ನಾನೊಬ್ಬ ಸ್ಪೆಷಲ್ ಗೆಸ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಅವ್ರು ಬಂದಮೇಲೆ ಇಲ್ಲ. ಅಣ್ಣ. ಎಸ್ ರೀನಾ, ವಾಟ್ಸಪ್? ಡ್ಯಾಡ್ ಇನ್ವೈಟ್ ಮಾಡಿರೋ ಗೆಸ್ಟ್ ಯಾರು ಅಂತ ನಿನಗೇನಾದರೂ ಗೊತ್ತಾ? ನೋ. ಯಾರಿರ್ಬೋದು? ರೀನಾ, ಐ ಆಮ್ ರಿಯಲಿ ನಾಟ್ ಇಂಟ್ರೆಸ್ಟೆಡ್ ಇನ್ ಆಲ್ ದಿಸ್. ಅಲ್ಲ, ನಿಜ ಹೇಳಬೇಕಂದ್ರೆ ಇಲ್ಲಿಂದ ನಾನು ಯಾವಾಗ ಹೊರಗಡೆ ಓಡೋಗ್ತೀನೋ ಅನಿಸ್ತದೆ. ರಿಲ್ಯಾಕ್ಸ್. ಅವ್ರು ಯಾರೋ ಗೆಸ್ಟ್ ಬರ್ತಿದ್ದಾಗೆ ಪೂಜೆ ಶುರುವಾಗ್ಬಿಡುತ್ತೆ. ಅಪ್ಪ, ಅಷ್ಟಾದ್ರೆ ಸಾಕು. ಅಲ್ಲ, ನಮ್ಮ ಬಾವಾಜಿ ಯಾರೋ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ರು. ಯಾರಿರ್ಬೋದು ಅವರು?
ಜೆಂಟ್ಸಾ ಅಥವಾ ಲೇಡಿನಾ? ಇವತ್ತು ನನ್ನ ತ್ರಿಶೂಲ್ ನನಗೆ ಸಿಕ್ಕೇ ಸಿಗ್ತಾನೆ. ಶಿವಾನಿ, ಮತ್ತೆ ಹೇಳ್ತಾ ಇದ್ದೀನಿ, ನೀನ್ ಅಲ್ಲಿಗೆ ಹೋಗೋದು ಕ್ಷೇಮ ಅಲ್ಲ. ಆ ಮಾಂತ್ರಿಕ ಹಾಕಿ ದಿಗ್ಬಂಧನನೇ ನನ್ನನ್ನೇನು ಮಾಡೋಕ್ಕಾಗಲಿಲ್ಲ. ಇನ್ನು ನಾನು ಯಾವುದಕ್ಕೆ ಹೆದರ್ಕೋಬೇಕು? ಶಿವಾನಿ, ನನಗೆ ನಿನಗೆ ಆ ಮಾಂತ್ರಿಕ ಮನೆಗೆ ದಿಗ್ಬಂಧನ ಮಾಡಿಸಿದಾನೆ ಅನ್ನೋದು ಮಾತ್ರ ಗೊತ್ತು. ಆದ್ರೆ ಮನೆ ಒಳಗಡೆ ಇನ್ಯಾವ ಮಹಾಕಂಟಕ ಕಾದಿದ್ಯೋ ಯಾರಿಗ್ ಗೊತ್ತು? ಅಲ್ಲಿ ಯಾವ ಮಹಾಕಂಟಕನೂ ಇಲ್ಲ ನೀಲಿ. ಅಲ್ಲಿ ಸಂಭವಿಸೋದು ನನ್ನ ತ್ರಿಶೂಲ್ನ ಮಹಾಸಂಗಮ ಅಷ್ಟೇ. ಶಿವಾನಿ, ಅತಿಯಾದ ವಿಶ್ವಾಸ ಸೋಲಿಗೆ ಮೂಲ. ನಂದು ಆತ್ಮವಿಶ್ವಾಸ, ಅತಿಯಾದ ವಿಶ್ವಾಸ ಅಲ್ಲ. ಶಿವಾನಿ, ಎದೆಯಲ್ಲಿ ಯಾಕೋ ತಳಮಳ. ನೀನು ನಮ್ಮೆಲ್ಲರ ಮಾತು ಕೇಳೋದು ಒಳ್ಳೇದು ಅನ್ಸುತ್ತೆ. ನಾನೀಗ ಕೇಳಬೇಕಾಗಿರೋದು ನನ್ನ ಮನಸ್ಸಿನ ಮಾತು, ನಿಮ್ಮ ಮಾತಲ್ಲ. ದಾರಿ ಬಿಡಿ. ಶಿವಾನಿ, ಯಾಕಿಷ್ಟು ಹಠ ಮಾಡ್ತಾ ಇದ್ಯಾ? ಸಂಕಷ್ಟನ ಮೈ ಮೇಲೆ ಹಾಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ಯಾ? ನನ್ ಒಳಗಿರೋ ತೀರ್ಮಾನ ಸಂತೋಷನ ಪಡಿಬೇಕು ಅನ್ನೋದು. ನೀವ್ ಅದನ್ನ ಸಂಕಷ್ಟ ಅನ್ಕೊಂಡ್ರೆ ನಾನು ಏನು ಮಾಡಕ್ಕಾಗಲ್ಲ. ನಿಂತ್ಕೋ ಶಿವಾನಿ, ನೀನು ನಮ್ಮೆಲ್ಲರ ಮಾತನ್ನ ಧಿಕ್ಕರಿಸಿ ಹೋಗ್ತಾ ಇದ್ಯಾ. ಬೇಡ ಶಿವಾನಿ, ನಿನ್ ನಿರ್ಧಾರನ ಬದಲಾಯಿಸ್ಕೋ, ಹೋಗ್ಬೇಡ. ಶಿವಾನಿ, ಇನ್ನೊಂದ್ ಹೆಜ್ಜೆ ಮುಂದಿಟ್ರು ನಿನ್ ಈ ನಿರ್ಲಕ್ಷ್ಯದ ಬಗ್ಗೆ ನಾಗ್ ಮಾತಾ ತಿಳಿಸ್ಬೇಕಾಗತ್ತೆ. ತ್ರಿಕಾಲ ಗುರುಗಳಿಗೆ ಸಂದೇಶ ಕಳಿಸ್ಬೇಕಾಗತ್ತೆ. ಬಾಬುಜಿ, ಅದ್ಯಾರೋ ಗೆಸ್ಟ್ ಬರ್ತಾರೆ ಅಂದ್ರಲ್ಲ, ಸಿನಿಮಾ ಸ್ಟಾರ, ಟಿವಿ ಸ್ಟಾರ, ಸ್ಪೋರ್ಟ್ಸ್ ಸ್ಟಾರ, ಪೊಲಿಟಿಷಿಯನ್? ಸುಮ್ಮನೆ ಕ್ಯೂರಿಯಾಸಿಟಿ ಕೇಳಿದೆ ಬಾಬುಜಿ. ಹೆಸರು ಶಿವಾನಿ ಅಂತ. ಶಿವಾನಿನಾ? ಎಲ್ಲೋ ಕೇಳಿದ ಹೆಸರಲ್ವಾ ಇದು? ಬನ್ನಿ. ಯಜಮಾನ್ರೆ, ಅವ್ರು ಬಂದರು. ಹಾಯ್. ಹಲೋ ಶಿವಾನಿ, ಹಾರ್ಟಿ ವೆಲ್ಕಮ್. ಥ್ಯಾಂಕ್ ಯು. ನನ್ನ ತಾಯಿ. ನಮಸ್ತೆ ಅಮ್ಮ. ನನ್ನ ಮಗಳು. ಹಾಯ್. ಹಾಯ್. ನನ್ನ ನಾದ್ನಿ. ಹಲೋ. ಹಾಯ್. ಇವಳು ನನ್ನ ಶ್ರೀಮತಿ. ನಮಸ್ತೆ ಅಮ್ಮ. ನಮಸ್ತೆ. ನನ್ನ ಬಾಮೈದ. ನಮಸ್ಕಾರ. ಓ ಅಮ್ಮ. ಅಮ್ಮ. ಅಯ್ಯೋ, ನನ್ನ ಕಾಲ್ಗೆ ಯಾಕಮ್ಮ ಬೀಳ್ತಾ ಇದ್ಯಾ? ಅದರಲ್ಲೇನು ತಪ್ಪಿದೆ? ಇದೇನಕ್ಕ ಇದು? ಅವಳು ಹೋಗಿ ಮನೆ ಕೆಲಸದವ್ರ ಕಾಲಿಗೆ ಬೀಳ್ತಿದ್ದಾಳೆ, ಗೊತ್ತಾಯ್ತು. ಅದಕ್ಕೆ ಬಾಬಾಜಿ ಅವಳಿಗೆ ಅಷ್ಟೊಂದು ರೆಸ್ಪೆಕ್ಟ್ ಯಾಕೆ ಕೊಡ್ತಾ ಇದ್ರು ಅಂತ. ಮಧುಮತಿ ನಿಮಗೆ ಮೊದಲೇ ಪರಿಚಯನಾ? ಹಾ, ಒಂದ್ಸತಿ ದೇವಸ್ಥಾನದಲ್ಲಿ ಸಿಕ್ಕಿದ್ರು. ನನ್ನ ಸೀರೆಗೆ ಬೆಂಕಿ ಹತ್ಕೊಂಡಾಗ ಈ ಹುಡುಗಿನ ಕಾಪಾಡಿದ್ದು. ಆಹಾ, ಏನು ಕೃಷ್ಣ, ಆರಾಮ? ಕೃಷ್ಣ, ನೀವೇನು ಹೇಳಿ, ಬೇರೆ ಅಂಗಡಿ ಹೂಗಳಿಗಿಂತ ನಿಮ್ಮ ಅಂಗಡಿ ಹೂ ಏನೋ ಒಂಥರ ಫ್ರೆಶ್ ಆಗಿರುತ್ತೆ, ಸ್ಪೆಷಲ್ ಆಗಿರುತ್ತೆ. ಯಾಕೆ? ಅದು
ನನಗೆ ನಿನ್ನ ಮೇಲಿರೋ ಪ್ರೀತಿ, ನಿನಗೆ ನನ್ನ ಮೇಲಿರೋ ಪ್ರೀತಿ, ಅದಕ್ಕೆ. ಸರಿ, ನಮ್ಮ ಶಾರದಜ್ಜಿ ಯಾವುದೋ ಸ್ಪೆಷಲ್ ಹೂನಾರೋ ಆರ್ಡರ್ ಕೊಟ್ಟಿದ್ರಂತೆ, ರೆಡಿ ಇದೆಯಾ? ಓ ರೆಡಿ ಇದೆ, ಕೊಟ್ಟೆ. ಕೊಡಿ. ಹಾಂ ಓಕೆ, ಸೂಪರ್, ಬರ್ತೀನಿ. ತ್ರಿಶೂಲಪ್ಪ ನಿಂತ್ಕೋ ಇಲ್ಲಿ. ಏನು ನಿಮ್ಮ ಮನೇಲಿ ಇವತ್ತು ಸ್ಪೆಷಲ್ಲು? ಅದಾ, ಯಜಮಾನ್ರ ಮನೇಲಿ ಅದು ಪೂಜೆ ಇಟ್ಕೊಂಡಿದ್ದಾರೆ, ಗಣೇಶನ ಮೂರ್ತಿಗೆ ಹಾಕಕ್ಕೆ ಹಾರ. ಇದು ಗಣೇಶನ್ಗಾಯ್ತು, ಗಣೇಶನ ಅಪ್ಪನ ಹತ್ರ ಇರೋ ತ್ರಿಶೂಲಕ್ಕೆ ಯಾವಾಗ ಹಾರ ಹಾಕೋದು? ಅಯ್ಯೋ ನಿಮ್ಮ, ಆಗ್ಲೇ ನನಗೆ ಕೊನೆ ಹಾರ ಹಾಕ್ಸಕ್ಕೆ ರೆಡಿ ಆಗಿದ್ದೀರಾ? ಕೊನೆಯದಲ್ಲಪ್ಪ, ಮೊದಲನೇದು. ನಿನ್ನ ಮದುವೆಗೆ ಯಾವಾಗ ಹಾರ ಮಾಡೋದು ಅಂತ ಕೇಳ್ತಾ ಇದ್ದೀನಿ. ವಾ, ಸುಮ್ಮನೆ ಕೆಲಸ ನೋಡೋಣ. ಮದುವೆ ಅಂತ ಮದುವೆಗೆ ಹುಡುಗಿ ಸಿಗ್ಬಾರ್ದಾ? ನಿನ್ಗೇನಪ್ಪ ಕಮ್ಮಿ? ನೀನು ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಸಿನಿಮಾ ಹೀರೋಯಿನ್ಗಳನ್ನ ತುಪ್ಪಕ್ಕಂತ ಬಿದ್ದೋಯ್ತಾರೆ. ಇದು ಸ್ವಲ್ಪ ಓವರ್ ಆಯ್ತು. ನಿಮ್ಮ ಕಡೆಗೆ ಯಾರಾದ್ರೂ ಹುಡುಗಿರಿದ್ರೆ ಹೇಳ್ಬಿಡಿ, ಹಂಗೆ ಬಂದು ತಾಳಿ ಕಟ್ಬಿಡ್ತೀನಿ. ಇದು ಯಾಕೋ ಸರಿ ಹೋಗ್ತಿಲ್ಲ ಅಪ್ಪ. ಏನು ಮದುವೆ ಆಗೋ ಹುಡುಗ ಅಂದ್ರೆ ನಿಮ್ಮ ಹುಡುಗಿನ ಕೊಡು ಅಂದಂಗಾಯ್ತು. ನಾನು ಹಾಗನ್ನ ಮತ್ತಿಂದ ಹೆಂಗಂದೆ? ಡೋಂಟ್ ವರಿ ಮಾಡ್ಕೋಬೇಡಿ, ನಿಮಗೇನು ಹುಡುಗಿ ತೋರಿಸಿ ನಾನೇನು ಕೇಳೋದಿಲ್ಲ. ನಾನು ಆಲ್ರೆಡಿ ಒಂದು ಹುಡುಗಿ ನೋಡ್ಕೊಂಡಿದ್ದೀನಿ, ಅವಳು ಒಪ್ಕೋಬೇಕಷ್ಟೆ. ಒಪ್ಕೆ ತಗೊಂಬಿಡು ತ್ರಿಶೂಲಪ್ಪ, ನಾ ಫ್ರೀಯಾಗಿ ಹಾರ ಕೊಡ್ತೀನಿ, ತಗೊಂಡೋಗಿ ಜಮ್ ಅಂತ ಹಾಕ್ಬಿಡು. ಹಂಗಂತೀರಾ? ತ್ರಿಶೂಲಪ್ಪ, ನಾನು ಹಾರ ಕೊಡೋಕೆ ಮುಂಚೆನೆ ಹಾರ ಹಾಕ್ದಂಗೆ ಕನಸು ಕಾಣ್ತಿದ್ಯಾ? ಹಂಗೆಲ್ಲೇನಿಲ್ಲ, ಸುಮ್ಮನೆ ನಾನು ನನ್ನ ಮದುವೆಗೆ ನಿಮ್ಮ ಹತ್ರನೇ ಹಾರ ಮಾಡಿಸ್ತೀನಿ, ಸ್ಪೆಷಲ್ ಹಾರ. ಬರಲಾ? ಮತ್ತೆ ಅವರೇ? ಹಲೋ, ಏನ್ ಮೇಡಮ್, ನಮ್ಮನ್ನ ಬಿಡಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ ಹೇಗೆ? ಇವತ್ತು ಸಿಗೋಣ ಅಂತ ಮಾತಾಡ್ಕೊಂಡಿದ್ವಿ ಅಲ್ವಾ? ಹೌದು, ಆದರೆ ಎಲ್ಲಿ ಸಿಗೋದು ಅಂತ ಹೇಳಲ್ವಲ್ಲ, ಅದಕ್ಕೆ ನೀವು ಬರೀ ಡೌ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡೆ. ಹಾಗೆಲ್ಲ ಏನೂ ಇಲ್ಲ, ನಾನು ತುಂಬಾ ಸೀರಿಯಸ್ ಆಗೇ ಹೇಳಿದ್ದು. ಸರಿ, ಮತ್ತೆ ಅದನ್ನೇ ಮಾತಾಡೋದು ಬೇಡ. ಈಗ ಎಲ್ಲಿ ಸಿಗ್ತೀರಾ ಹೇಳಿ, ನಾನು ತುಂಬಾ ಅರ್ಜೆಂಟ್ ಕೆಲಸದಲ್ಲಿದ್ದೀನಿ. ಈಗ ಆಲ್ರೆಡಿ ನಾನು ನಿಮ್ಮ ಮನೆ ಹತ್ರನೇ ಬಂದು ಕಾಯ್ತಾ ಇದ್ದೀನಿ. ನಮ್ಮ ಮನೆ ಹತ್ರನಾ? ಹೌದು, ಬೇಗ ಬಂದ್ರೆ ಸಿಗ್ಬಹುದು. ನಿಮ್ಗೆ ನನ್ನ ನೋಡೋ ಆಸಕ್ತಿ ಇದ್ರೆ ಮಾತ್ರ. ಆಸಕ್ತಿನಾ? ಇಷ್ಟೊಂದು ಕಾಟ ಕೊಡ್ತಾ ಇದ್ದೀರಾ ನನಗೆ. ನೀವ್ ಯಾರು ಅಂತ ನೋಡೋ ಆಸಕ್ತಿ ಇಲ್ಲದೆ ಇರತ್ತಾ? ಇಮ್ಮಿಡಿಯೇಟ್ ಆಗಿ ಬರ್ತೀನಿ ರೀ. ಸರಿ, ಬೇಗ ಬನ್ನಿ. ಬರ್ತಾ ಇದ್ದೀನಿ ರೀ, ಇನ್ನು 5 ನಿಮಿಷದಲ್ಲಿ ಇರ್ತೀನಿ. ನಾನು ಬರೋ ತನಕ ದಯವಿಟ್ಟು ವೆಯ್ಟ್ ಮಾಡ್ರಿ. ನೀವು ಯಾರು ಅಂತ ನೋಡೋ ಕ್ಯೂರಿಯಾಸಿಟಿ ನನಗೂ ಸಿಕ್ಕಾಪಟ್ಟೆ ಇದೆ. ಓಕೆ, ಸರಿ, ಬನ್ನಿ. ಹಾಂ. ಆಕಾಶದಲ್ಲಿ ಐ ಲವ್ ಯು ಅಂತ ಚಿತ್ತಾರ ಬರ್ದಿರೋ ಆ ಚೆಲುವೆ ಯಾರು ಅಂತ ನೋಡೇ ಬಿಡೋಣ.
Excuse me. ಹಾಯ್. By the way, I'm... ತ್ರಿಶೂಲ್? No. Trivikram. Oh, nice to meet you, Trivikram. I'm Shivani. Pleased to meet you, Shivani. By the way, ನಿಮ್ಮನ್ನೆಲ್ಲೋ ನೋಡ್ದ ಹಾಗಿದೆ. ನನ್ನನ್ನ ಎಲ್ಲಿ? ಐ ಹ್ಯಾವ್ ನೋ ಐಡಿಯಾ. ಸದ್ಯಕ್ಕೆ ನೆನಪಾಗ್ತಿಲ್ಲ. ಮೇ ಬಿ ಆಗ್ಲೇ ಎಲ್ಲಿ ಹೋಗಿದೆ? ಇವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತಿದ್ದೆ. ಶಿ ಇಸ್ ಮೈ ಸ್ಪೆಷಲ್ ಗೆಸ್ಟ್, ಶಿವಾನಿ ಭಟ್ನಾಕರ್. ವಾವ್, ಟೂ ಫಾಸ್ಟ್ ಮ್ಯಾನ್. ಯು ಟೂ ಲೇಟ್ ಡ್ಯಾಡ್. ಮೇ ಬಿ. ತ್ರಿವಿಕ್ರಮ್, ಇವ್ರಿಗೆ ಮನೆಯೆಲ್ಲ ತೋರಿಸ್ಕೊಂಡು ಬಂದ್ಬಿಟ್ಟು. ಶೋರ್ ಡ್ಯಾಡ್. ನೀವು ಬನ್ನಿ, ಆಮೇಲೆ ಮಾತಾಡೋಣ. ಓಕೆ. ಮನೆ ತೋರಿಸೋದಕ್ಕೆ ನಿಮ್ಮ ಗೈಡ್ ರೆಡಿ ಆಗಿದ್ದಾನೆ. ಸೊ ನೀವು ರೆಡಿ ಆಗಿದ್ರೆ ಪ್ಲೀಸ್. ಏನಾಯ್ತು ಈ ಬೈಕಿಗೆ? ಅರ್ಜೆಂಟಲ್ಲಿರುವಾಗಲೇ ಕೈ ಕೊಡ್ಬೇಕಾ? ದುಶ್ಮನ್ ಕಾ ಅಂದ್ರೆ ಬಗಲ್ ಮೇ ಅಂತಾರಲ್ಲ, ಹಂಗಾಯ್ತು. ಟೈಮ್ ಬೇರೆ ಆಗ್ತಾ ಇದೆ, ಪೂಜೆಗೆ ಬೇರೆ ಲೇಟ್ ಆಗ್ತಾ ಇದೆ. ಅವಳು ಬೇರೆ ಮನೆ ಹತ್ರ ಬಂದು ಕಾಯ್ತಾ ಇದ್ದೀನಿ ಅಂತ ಅಂದಿದ್ದಾಳೆ. ಇದನ್ನ ಇವಾಗ ರಿಪೇರಿ ಮಾಡಿಸ್ಕೊಂಡು ನಿಂತ್ಕೋತೀನಿ ಅಂದರೆ ಟೈಮ್ ಆಗೋಗುತ್ತೆ. ಫೈರ್ ಇನ್ ದ ಮೌಂಟೇನ್, ರನ್ ರನ್ ರನ್. ಓಡು ಮಗ ಓಡು. ಯಾವ ಹುಸೇನ್ ಬೋಲ್ಟು ಇಲ್ಲ ನಿನ್ನ ಮುಂದೆ. ಕಮಾನ್ ಓಡು.